ಇದು ಒಂದು ಟ್ಯಾಬ್ಲೆಟ್ ತಗೊಳೋದ್ರಿಂದ ನಿಮ್ಮ ಬಾಡಿಲಿ ನಿಮ್ಮ ಸ್ಕಿನ್ ಹೆಲ್ತ್ಗೆ ಆಗಿರ್ಬೋದು, ಏರ್ ಗ್ರೋತ್ಗೆ ಆಗಿರ್ಬೋದು, ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಆಗಿರ್ಬೋದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸುಮಾರು ಜನಕ್ಕೆ ನೋಡಿದ ತಕ್ಷಣ ಆಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಫಿಶ್ ಆಯಿಲ್ ಟ್ಯಾಬ್ಲೆಟ್ ಅಂತ. ಹೌದು, ಫಿಶ್ ಆಯಿಲ್ ಟ್ಯಾಬ್ಲೆಟು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ಬರ್ತಾ ಇರೋ ಪ್ರೆಸೆಂಟ್ ಜನರೇಷನಲ್ಲಿ ಫೇಕ್ ಪ್ರಾಡಕ್ಟ್ ತುಂಬಾನೇ ಬರ್ತಾ ಇದೆ. ಸುಮಾರು ಜನ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಬಟ್ ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ. ನೀವು ಯಾವುದೇ ಬ್ರ್ಯಾಂಡ್ನ ತಗೊಳ್ಳಿ, ಏನು ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ನೀವು 1000 mg ಫಿಶ್ ಆಯಿಲ್ನ ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಇರುವಂಥ EPA ಮತ್ತು DHA ಪ್ರಮಾಣ 500 mgಗಿಂತ ಜಾಸ್ತಿ ಇರಬೇಕು. 500ಗಿಂತ ಕಡಿಮೆ ಇತ್ತು ಅಂತಂದರೆ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅದು ಸ್ವಲ್ಪ ಲೋ ಕ್ವಾಲಿಟಿ ಫಿಶ್ ಆಯಿಲ್ ಟ್ಯಾಬ್ಲೆಟ್ ಆಗಿರುತ್ತೆ. 500 mgಗಿಂತ ಜಾಸ್ತಿ 600 800 ನೀವು ತೊಗೊತಾ ಇದ್ದೀರಾ ಅಂದರೆ ಅದು ಒಂದು ಗುಡ್ ಕ್ವಾಲಿಟಿ ಫಿಶ್ ಆಯಿಲ್ ಟ್ಯಾಬ್ಲೆಟ್ ಆಗಿರುತ್ತೆ. ಇನ್ನೊಂದು ಮರ್ಕ್ಯೂರಿ ಪ್ಯೂರಿಫೈ ಆಗಿರಬೇಕು ನೀವು ತೊಗೊಳೋ ಫಿಶ್ ಆಯಿಲ್ ಟ್ಯಾಬ್ಲೆಟಲ್ಲಿ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಹೈ ಹೆಲ್ತ್ ಆಗಿರ್ಬೋದು, ಏರ್ ಗ್ರೋತ್ಗೆ ಆಗಿರ್ಬೋದು, ನಿಮ್ಮ ಹಾರ್ಟ್ ಹೆಲ್ತ್ಗೆ ಆಗಿರ್ಬೋದು, ನಿಮ್ಮ ಜಾಯಿಂಟ್ಸ್ಗೆ ಆಗಿರ್ಬೋದು, ಈ ಥರ ಸುಮಾರು ವಿಷಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮೈನಾಗಿ ನಿಮ್ಮ ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತಂದರೆ ಈ ಟ್ಯಾಬ್ಲೆಟ್ನ ತೊಗೊಳೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗಿರುತ್ತೆ. ಅಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಬ್ರೋ, ಇದನ್ನು ನಾವು ಫುಡ್ಡಲ್ಲಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ವಾ? ಹೌದು, ನೀವು 1000 mg ಫಿಶ್ ಆಯಿಲ್ನ ಫುಡ್ಡಲ್ಲಿ ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ 700 ಗ್ರಾಮಿಂದ 1000 ಗ್ರಾಮ್ ಫಿಶ್ ತಿನ್ನಬೇಕಾಗಿರುತ್ತೆ. ಬಟ್ ಅಷ್ಟು ತಿನ್ನೋದಕ್ಕಾಗಲ್ಲ ಅಂತಲೇ ಫಿಶ್ ಆಯಿಲ್ ಟ್ಯಾಬ್ಲೆಟ್ನ ನಾವು ಸಜೆಷನ್ ಮಾಡೋದು. ಇನ್ನೊಂದು ಜಿಮ್ಗೆ ಹೋಗೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೋಡ್ಬೋದು, ನೀವು ಯಾರೇ ಜಿಮ್ಗೆ ಹೋಗ್ತಾರೋ ಈ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಇದನ್ನ ಒಂದು ಲಿಮಿಟ್ ಅಂತ ಇರುತ್ತೆ. ನಾರ್ಮಲಾಗಿ 3x ಅಂತ ಇರುತ್ತೆ. ಆದ್ರಿಂದ ತೊಗೊಳೋದ್ರಿಂದ ಏನೂ ಆಗಲ್ಲ. ಇನ್ನೊಂದು ಇದು ತೊಗೊಳೋದ್ರಿಂದ ಒಂಥರ ಫಿಶ್ ಸ್ಮೆಲ್ ಥರ ಬರ್ತಾ ಇರುತ್ತೆ. ಆ ಥರ ಬರ್ತಾ ಇತ್ತು ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೊಗೊಳೋದ್ರಿಂದ ಆ ಥರ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ವೆಜಿಟೇರಿಯನ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಈಗಲೇ ಯಾರೆಲ್ಲ ಈ ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.